ಬೆಸ್ಟ್ ಆಕ್ಟರ್ ಫಾರ್ ಎಕ್ಸಾಂಪಲ್ KFL ಬಂದಿದ್ದಲ್ಲ ಬ್ಲಾಕ್ ಬಸ್ಟರ್ ಆಗಿ. ನಿಮಗೆ ಏನ್ ಬೇಕೋ ಅದಕ್ಕೆಲ್ಲ ದುಡ್ಡಿದೆ, ಆದ್ರೆ ಸುಮ್ಮನೆ ಫೇವರೇಟ್ ಮೂವಿ ಇವತ್ ನಿಜ ಹೇಳು, ನನ್ಗಿದೆ ನಿನ್ನು ಅವ್ರಿಗೆ ವಿಷ ಕೊಡೋದೇನು ಪ್ರಾಬ್ಲಮ್ ಇಲ್ಲ ನನ್ಗೆ. ನಾನ್ ದುಡ್ಡು ಕೊಡ್ತೀನಿ. ಬಾಹುಬಲಿ 3 ಹೀರೋ ಯಾರಾಗ್ಬೇಕು? 10 ಲಕ್ಷ ಅಲ್ಲ, ನೀವ್ 10 ಕೋಟಿ ಕೊಟ್ರು ನಾ ಹೇಳಲ್ಲ. ಫ್ಯಾಂಟಾಸ್ಟಿಕ್. ಯಾಕ್ರಿ ನೀವು ಯೂಸ್ ಮಾಡೋ ಬ್ಯಾಡ್ ವರ್ಡ್? ಅದೇ ಅಂದ್ರೆ ಡಿಫೆಕ್ಟ್ ಅಂತಾರಲ್ವಾ, ಆತರ. ಡೌಗಳಂದ್ರೆ ನಿಮ್ ಪ್ರಕಾರ? ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ ಜೊತೆ ಯಾವ ಸಿನಿಮಾ ಅಂತ ಹೇಳ್ಬೇಕು ಅಂದ್ರೆ ಅವ್ರ ಹತ್ರನೇ ಕೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಯಾಕಂದ್ರೆ ಇವತ್ತು ಫ್ಯಾಮಿಲಿ ಡ್ರಾಮಾ ನಡೀತಿದೆ. ಇದು ನಮ್ ಫ್ಯಾಮಿಲಿ ಡ್ರಾಮಾನ ನಿಮ್ ಫ್ಯಾಮಿಲಿ ಡ್ರಾಮಾನ ಅಂತ ಅವ್ರನ್ನ ಒಂಚೂರು ಕೇಳ್ಬೋಣ. ಯಾಕಂದ್ರೆ ಎಲ್ಲರೂ ಮನೆ ನಡೆಯುವಂತ ಫ್ಯಾಮಿಲಿ ಡ್ರಾಮಾನ ಇವತ್ತು ಫ್ಯಾಮಿಲಿ ಡ್ರಾಮಾ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಅವ್ರ ಬಗ್ಗೆ ಅವ್ರು ಹೇಳ್ಕೊಂತಾರೆ, ಒಂದಷ್ಟು ಮಾಹಿತಿ ಹೇಳ್ತಾರೆ. ಎಸ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಎಲ್ಲ ಫುಲ್ ಸೈಲೆಂಟ್ ಆಗಿ ಕೂತ್ಕೊಂಡು ಅಲರ್ಟ್ ಅಲ್ಲಿ ಇದೀವಿ. ಓಕೆ ಮೇಡಮ್, ನಾನು ನೆನಪಿದ್ದೀನಿ ಚಾನ್ಸ್ ಇಲ್ಲ ಮೇಡಮ್. ಹೌದಾ, ನೆನಪಿದೆ ಅನ್ನಿಸ್ತಿದೆ. ಅಷ್ಟೊಂದು ಸೆಕೆಂಡ್ ಮೂವಿ ಬಂತಲ್ಲ, ಅಲ್ಲೇ ಮರ್ತ್ಬಿಡ್ತೇನೆ. ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದೆ, ಸೊ ನೆನಪಿಲ್ಲ ನನಗೆ. ಸೊ ಇವರು ಒಂದ್ ಯಾವ್ದೋ ಇಂಟರ್ವ್ಯೂ ಸಿಕ್ಕಿದ್ರು, ಸೊ ಅವರು ಮರ್ತಿರ್ತಾರೆ. ಪರವಾಗಿಲ್ಲ, ಹುಡುಗರ್ನೆಲ್ಲ ನೆನ್ಪಿಟ್ಕೊಳಲ್ಲ. ಓಕೆ, ಹೇಗಿದ್ದೀರಾ ಎಲ್ಲರೂ? ಓಕೆ, ಆಲ್ ಗುಡ್. ವೆರಿ ಗುಡ್. ಎಸ್, ಹೇಳಿ ನಿಮ್ಮ ಬಗ್ಗೆ. ನನ್ನ ಹೆಸರು ಅಭಯ್. ಮತ್ತು ಇದಕ್ಕಿಂತ ಮುಂಚೆ ಡೇಡೋ ಮುಸ್ತಫಾ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಸಿನಿಮಾದಲ್ಲಿ ಹಿಂಗೆ ಮಾತಾಡೋದು, ನಾನು ಟ್ರೈಲರ್ ನೋಡಿದ್ರೆ ಬರೀ ಹಿಂಗೆ ಇಷ್ಟ ಇರ್ತೀರಾ? ನೀವ್ ನೋಡ್ಬೇಕು, ಆಮೇಲೆ ನೀವ್ ಹೇಳ್ತೀರಾ. ಇಲ್ಲಿ ಬರೀ 2 ಲೈನ್ ಮಾತಾಡಿದಾರೆ ಅಷ್ಟೇ. ಅದ ಇವ್ರ ಪರ್ಫಾರ್ಮೆನ್ಸ್ ನಮ್ ಸಿನಿಮಾ ನೋಡಿದ್ಮೇಲೆ ಜನ 10 ಲೈನ್ ಹೇಳ್ತಾರೆ ಇವ್ರ ಬಗ್ಗೆ. ಹೌದಾ? ಸರ್, ಈ ಬೆಳಗ್ಗೆ ಏನ್ ಕೊಡ್ಸೋದ ಟಿಫನ್ ಅವ್ರಿಗೆ? ಯಾರಿಗೆ? ಟ್ರೀಟ್ ಕೊಡ್ತೀನಿ. ತಿಂಡಿನೇ ಬೇಡ, ಕಾಫಿ ಫೈನ್. ಹೌದಾ? ಎಸ್ ಸರ್, ಹೇಳಿ. ಅವರ ಹತ್ರ ಆಮೇಲೆ ಮಾತಾಡಿ. ನನ್ನ ಹೆಸರು ಆಕರ್ಷ್ ಅಂತ, ಫ್ಯಾಮಿಲಿ ಡ್ರಾಮಾ ಡೈರೆಕ್ಟ್ ಮಾಡೋದು ಅಷ್ಟೇ. ಏನ್ ಸರ್ ಓಕೆ, ಹಿಂಗೆ ಇದು ಈ ತರ ಎಲ್ಲ ಸ್ಟಾರ್ ಕಾಸ್ಟಿಂಗ್ ಎಲ್ಲ ಪ್ಲಾನ್ ಆಗಿದೆ ಏನ್ ಕತೆ? ಆತರ ಏನಾದ್ರು ಹೇಳಿ. ಕಾಸ್ಟಿಂಗ್ ಬಗ್ಗೆ? ಹಾ, ಕಾಸ್ಟಿಂಗ್ ಬಗ್ಗೆ ಹೇಳಿ. ಏನಿಲ್ಲ, ಫಿಲ್ಮ್ ಫಸ್ಟ್ ಮಾಡ್ಬೇಕಾದ್ರೆ ಅಭಯ್ ಜೊತೆ ಇನ್ವಾಲ್ವ್ ಆಗಿದ್ದೆ. ಅಂದ್ರೆ ರೈಟಿಂಗ್ ಮಾಡ್ಬೇಕಾದ್ರೆ ಟಾಕಿಂಗ್ ಅಬೌಟ್ ಇಟ್. ಬರದ್ಮೇಲೆ ಕಾಸ್ಟಿಂಗ್ ಅಂತ ಬಂದಾಗ ಅನನ್ಯ ಜೊತೆ ಮುಂಚೆ ಹ್ಯಾಂಡನ್ ಶಾರ್ಟ್, ಆಮೇಲೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಐ ಮೆಟ್ ಸಿಂಧು. ಹಂಗೆ ಇವರಿಬ್ರು ಬಂದಿದ್ದು, ಹಂಗೆ ಆರ್ಗ್ಯಾನಿಕ್ಲಿ ಕಾಸ್ಟ್ ಆಗಿದ್ದು ಅವರೆಲ್ಲ. ಓಕೆ, ಸೊ ಇದು ನಿಮ್ದು ಡೆಬ್ಯೂ ಡೈರೆಕ್ಷನ್. ಓಕೆ, ಈ ಡೈರೆಕ್ಟರ್ ಹೆಂಗ್ ಡೈರೆಕ್ಟ್ ಮಾಡೋದು? ಲಾಸ್ಟ್ ಟೈಮ್ ಫುಲ್ ಓಲ್ಡ್ ಕಲ್ಪನಾ ಸ್ಟೈಲ್ ಅಲ್ಲಿ ಕಾಣಿಸ್ತಿದ್ರು, ಈಗ ನೋಡಿದ್ರೆ ಈ ತರ ಮಾಡರ್ನ್ ಆಗಿ ಕಾಣಿಸ್ತಾ ಇದಾರೆ. ನಾನೇ ಒಂದ್ಸಲಿ ಆಶ್ಚರ್ಯ ಆಗುತ್ತೆ, ಇವ್ರೇನಾ ಆತರ. ಬಟ್ ಯಾವ್ದು ಅನದರ್ ಆಕ್ಟರ್ ಅಷ್ಟೇ ಇದ್ದಿದ್ದು ನೋಡಿ. ಎಸ್, ಹೇಳಿ. ಕೊನೆಗೂ ಮದ್ವೆ ಆಯ್ತಾ? ಏನಾದ್ರು ಆಚಾರ ಅನ್ಕೊಂಡ್ ಹೆಂಗ್ ನಡೀತಿದೆ? ಉಪ್ಪಿನಕಾಯಿ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಿದೆ? ನಡೀತಿದ್ಯಾ? ಉಪ್ಪಿನಕಾಯಿ ಎಲ್ಲ ಸಕ್ಕತ್ತಾಗಿ ಸಪ್ಲೈ ಆಗ್ತಿದೆ. ಇಲ್ಲಿವರೆಗೂ ಬಂದು ನಿಮ್ ಕಂಪ್ನಿ ಫಾರಿನ್ ಕಂಟ್ರೀಸ್ ಎಲ್ಲ ರೀಚ್ ಆಗಿದೆ, ಅದರ್ ಕಂಟ್ರೀಸ್, ಅಪ್ ಕಂಟ್ರೀಸ್ ಚೆನ್ನಾಗಿ ನೋಡ್ತೀವಿ. ಇಲ್ಲ, ನಮಗೂ ಒಂದು ಬಾಟಲ್ ಬಂದಿತ್ತು. ಹೌದು, ಅದು ಪ್ರೆಸ್ ಮೀಟ್ ಮೂರು ಕೊಟ್ಟಿದ್ರ ಅನ್ಸುತ್ತೆ. ಮಿಕ್ಸ್ ಬಂದಿದೆ, ಮಿಕ್ಸ್ ಕೊಟ್ಟಿದ್ರ ಅನ್ಸುತ್ತೆ. ನೀವೇ ಮಾಡಿದ್ದ? ನೀವೇ ಮಾಡಿದ್ದ? ಎಷ್ಟೋ ಜನ ನಮ್ಗೆ ಕೇಳಿದ್ರು, ಇದು ನಿಜವಾಗ್ಲೂ ಸುಮಾ ಮಾಡಿದ್ದು ಪಾಪ ಇಲ್ಲ ಅಂತೆಲ್ಲ ಹೇಳ್ಬಾರ್ದು. ಹೌದು ಹೌದು, ನಾನೇ ಮಾಡಿದ್ದು. ಮಾಡಕ್ ಬರುತ್ತಾ?
ಸ್ವಲ್ಪ ಸ್ವಲ್ಪ ಬರುತ್ತೆ. ರೆಸಿಪಿ ಕೇಳ್ತಾರೆ ಈಗ. ಅದು ಬೇಸಿಕ್ ಗೊತ್ತಿಗೆ ನಾವು ಸಾಂಗ್ ಮಾಡಿದ್ವಲ್ಲ ಅದ್ರಲ್ಲಿ ಕಲ್ತ್ಕೊಂಡ್ಬಿಟ್ಟೆ ಹೆಂಗ್ ಮಾಡೋದು. ಆಯ್ತು ಹೇಳಿ, ಬೇಸಿಕ್ ಹೇಳಿ ಈಗ. ಅದೇ ಫಸ್ಟ್ ಒಂದು ನೀವು ಉಪ್ಪಿನಕಾಯಿಗೆ ನೀವು ಇದರ ಅವಕಾಯಿ ಅಥವಾ ಲೈಕ್ ಮ್ಯಾಂಗೋಸ್ ಅಥವಾ ಯಾವ್ದಾದ್ರು ವೆಜಿಟೇಬಲ್ಸ್ ನೀವು ಏನ್ ತಗೋತೀರಾ ಅದನ್ನ ಯು ಹ್ಯಾವ್ ಟು ಪ್ರಿಪೇರ್ ಸಾಲ್ಟ್ ಅಲ್ಲಿ ಹಾಕಿ ಆ ಬ್ರೈನ್ ಎಲ್ಲ ತೆಗಿಬೇಕು. ಆಮೇಲೆ ಅದಕ್ಕೆ ನೀವು ಉಪ್ಪು ಅಂದ್ರೆ ಉಪ್ಪಿನ ನೀರು ಉಪ್ಪು ಹಾಕಿ ಇಡ್ತೀವಲ್ಲ ಫಸ್ಟ್, ಆಮೇಲೆ ಉಪ್ಪಿನ ನೀರ್ ತೆಗೆದ್ ಬಿಡ್ತೀವಿ. ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಕುಡಿದ್ಬಿಡು. ಆಮೇಲೆ ಅಷ್ಟೇ. ಉಪ್ಪಿನಕಾಯಿ ಊಟ ಮಾಡಬಾರ್ದು. ಹೌದಾ? ಪ್ರೋಸೆಸ್ ಇನ್ನು ತುಂಬಾ ಇದೆ ಅದರದ್ದು ಅಂತ ನಿಮ್ ಪ್ರಕಾರ ಗೊತ್ತಿಲ್ಲ. ಅಟ್ಲೀಸ್ಟ್ ಸ್ಟಿಕ್ಕರ್ ಅನ್ಸ್ಬೇಕಲ್ಲ, ಮಾರ್ಬೇಕಲ್ಲ. ಆಕ್ಚುಲಿ ಅದೇ ಒಂದು ಬ್ರ್ಯಾಂಡ್ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಸೀರಿಯಸ್ಲಿ ಆಕ್ಚುಲಿ ಇವಾಗ ಹೇಳ್ತಿದೀನಿ ನೋಡಿ, ಇದು ಒಂದ್ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಲೈಫ್ ಲಾಂಗ್ ಮಾರ್ಕೆಟಿಂಗ್ ಇದು. ಹೌದೌದು, ಜೊತೆಗೆ ಪ್ರೊಡ್ಯೂಸಿಂಗ್ ಮಾಡ್ಕೊಬಹುದು, ಇನ್ನೊಂದು ಸಿನಿಮಾ ಮಾಡಬಹುದು. ಎಸ್, ಫ್ಯಾಮಿಲಿ ಡ್ರಾಮಾ ಹೇಳಿ. ಫ್ಯಾಮಿಲಿ ಡ್ರಾಮಾ ಬಗ್ಗೆ ಈ ತರನೇ ಕಥೆ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆಯಾ ಅಥವಾ ಏನು? ನಾಟ್ ಲೈಕ್ ಫಿಲಂ ಮಾಡಿದೀರಾ ಅಂತಲ್ಲ, ಮೀನ್ಸ್ ಅದೇ ತರ ಮಾಡಿದ್ರೆ, ಬಟ್ ಇಟ್ಸ್ ಸ್ಟೋರಿ ಲೈನ್ ನೀವು ಆಯ್ಕೆ ಮಾಡಿರೋ ರೀತಿ ಇರ್ಬೋದು. ಇಲ್ಲ, ಜಸ್ಟ್ ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಈ ಕ್ಯಾರೆಕ್ಟರ್ ದಿವ್ಯಾ ಪಾತ್ರ ಬಂದು ಸುಮಾಗಿಂತ ಫುಲ್ಲಿ ಆಪೋಸಿಟ್. ಫಸ್ಟ್ ಆಫ್ ಆಲ್ ಸೀರೆ ಉಟ್ಕೊಳ್ಳೋದಿಲ್ಲ, ಬೇಡ, ಒಂಥರ ಫುಲ್ಲಿ ಆಪೋಸಿಟ್ ಇತ್ತು. ಅಂಡ್ ಈ ತರ ಕೊಲೆ ಮಾಡಕ್ಕೆಲ್ಲ ಹೋಗ್ತಿದ್ದಾರೆ ಅಂದ್ರೆ ಒಂಥರ ಮಜಾ ಅನಿಸ್ತು ಕ್ಯಾರೆಕ್ಟರ್. ಈ ತರ ಕ್ಯಾರೆಕ್ಟರ್ ಮತ್ತೆ ಬರೋದಿಲ್ಲ ಇದು ನಮ್ ಕರಿಯರ್ ನಲ್ಲಿ. ಸೊ ಚೆನ್ನಾಗಿತ್ತು ಅಂತ ಅನಿಸ್ತು, ಅದಕ್ಕೆ ತಗೊಂಡೆ. ಅಂಡ್ ದೆನ್ ಓವರ್ ಆಲ್ ಸ್ಟೋರಿ ತುಂಬಾ ಮಜಾ ಇದೆ. ಅಂಡ್ ನಾವು ತುಂಬಾ ಕಾನ್ಶಿಯಸ್ ಆಗಬಾರ್ದು ನಮ್ಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಅಥವಾ ನಾವ್ ಲೀಡ್ ಅನ್ನೋದಕ್ಕಿಂತ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ. ಸೊ ನಮ್ಗೆ ಅದೇ ಇದ್ರ ಬಗ್ಗೆ ಇಷ್ಟ ಆಗಿತ್ತು. ಅಂದ್ರೆ ಇದು ಒಂದ್ ಫುಲ್ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದ್ರೆ ಅಭಯ್ ಮತ್ತೆ ರೇಖಾ ಕುಳ್ಳಿಗಿ ಮ್ಯಾಮ್ ಇದ್ದಾರೆ, ಆಮೇಲೆ ನಾನಿದ್ದೀನಿ. ಅಂಡ್ ಇದನ್ ಹೇಗೆ ಅವರು ಇವ್ರು 3 ಜನ ಏನ್ ಮಾಡ್ತಾರೆ ಸೇರ್ಕೊಂಡು, ಅದೇ ಮಜಾ. ಸೊ ಅದಕ್ಕೋಸ್ಕರ ಈ ಪಾತ್ರ ಅದಕ್ಕೋಸ್ಕರ ಪಾತ್ರ ಒಪ್ಕೊಂಡ್ಬಿಟ್ರೆ. ಮರ್ಡರ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಮರ್ಡರ್ ಆಗಿದೆ ಅಂದ್ರೆ ಈ ತರ ಕಾಮಿಡಿನಲ್ಲಿ ಒಂಥರ ಅನ್ಸುತ್ತೆ. ಯಾಕಂದ್ರೆ ಇವರು ಮರ್ಡರ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಅದ್ರಲ್ಲಿ ಏನೇನ್ ಫೂಲಿಶ್ನೆಸ್ ಇವ್ರು ಮಾಡ್ತಾರೆ ಅನ್ನೋದು ಕತೆ. ಆದ್ರೆ ಮರ್ಡರ್ ಮಾಡಿರಲ್ಲ ಅಲ್ಲ, ಗೊತ್ತಿಲ್ಲ. ನೀವ್ ನೋಡ್ಬಿಟ್ಟು ನಮಗ್ ಹೇಳ್ಬೇಕು. ನಮ್ಮಂತ ನಾರ್ಮಲ್ ಜನ ಅಲ್ಲ ಈ ರೇಖಾ ಮಾಡ್ತಿರೋ ಪಾತ್ರ ಅಭಯ್ ನಾನು. ಒಂದ್ ಫ್ಯಾಮಿಲಿ, ಇಟ್ಸ್ ಅ ವೆರಿ ರೆಗ್ಯುಲರ್ ಫ್ಯಾಮಿಲಿ. ಅಂಡ್ ನಮ್ಮಂತ ಜನ ಜಸ್ಟ್ ವೆರಿ ಆರ್ಡಿನರಿ ಪೀಪಲ್. ಅವ್ರು ಕೊಲೆ ಮಾಡ್ಬೇಕು ಅಂದ್ರೆ ಅವ್ರ ತಲೆ ಉಪಯೋಗಿಸ್ಬೇಕಲ್ಲ, ಇವಾಗ ಹೇಗ್ ಮಾಡೋದು ಅಥವಾ ಹೇಗ್ ಸಿಕ್ಕಾಕೊಂಡ್ಬಾರ್ದು ಅನ್ನೋದೆಲ್ಲ ಪ್ಲಾನ್ ಮಾಡ್ಬೇಕು, ಕುತ್ಕೋಬೇಕಲ್ಲ. ಅದೇ ಮಜಾ ಅದ್ರಲ್ಲಿ. ಹೇಗೆ ಆರ್ಡಿನರಿ ಪೀಪಲ್ ಟ್ರೈ ಟು ಇವಾಗ ಹೋಗಿ ಬಂದ್ ಮರ್ಡರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ. ಸೊ ಒಂಥರ ಮಜಾ ಇದೆ ಅನ್ಸ್ತು ಲೈನ್. ಎಸ್ ಹೇಳಿ ಮೇಡಮ್, ಏನ್ ಇಷ್ಟ ಮಾತಾಡ್ತಿಲ್ಲ, ಫುಲ್ ಸೈಲೆಂಟ್ ಆಗಿ ಕೊಟ್ಬಿಟ್ಟಿದ್ದೀರಾ. ಕ್ಯಾಮ್ರಾದ ಎಲ್ಲರೂ ಬೇಕು ಅಲ್ಲ, ಯೂಶಲಿ ಐ ಸಿಟ್ ದೇರ್ ಅಲ್ಲ, ಸೊ ಅದೊಂದು ಕಾನ್ಶಿಯಸ್ಲಿ ಇವಾಗ ಫ್ಲೋ ಅಲ್ಲಿ ನಾನೇ ಇವ್ರು ಮಾತಾಡ್ತಿದಾರಲ್ಲ, ನಾನೇ 2 ಪ್ರಶ್ನೆ ಕೇಳಕ್ ಬಂದ್ಬಿಟ್ಟಿದ್ದೆ. ಅಂದ್ರೆ ನನಗೆ ಕೇಳಿ ಯಾವ್ದಾರು ಅವ್ರದ್ದು. ಈಗ ನೀವು ಒಂದು ಕ್ವಶನ್ ಕೇಳಿ, ಅಯ್ಯೋ ಆತರ ಮಾಡಿದ್ರ ಅಂತ ಕೇಳಿ. ನಿಮ್ದೇ ಅಲ್ಲ, ನೀವೇ ಕೇಳಿ, ನಾನೇನ್ ಕೇಳಲಿ? ಅಲ್ಲ, ನಾನು ಯಾಕೆ ಕಾಸ್ಟ್ ಮಾಡಿದ್ರು ಅಂತೆಲ್ಲ ನಾನು ಕೇಳಕ್ ಹೋಗಲ್ಲ. ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ. ನನ್ಗೆ ಆ ಪ್ರಶ್ನೆ ಬೇಡ. ನಿಜವಾಗ್ಲು ಒಂದ್ ಚಾನ್ಸ್ ಸಿಕ್ಕಿದೆಯೋ ಒಂದ್ ಸಿನಿಮಾದಲ್ಲಿ ಏನೋ ಖುಷಿ ಇದೆ ನನ್ಗೆ. ಇನ್ನು ಅದನ್ನ ಕೆದಕಿ ನನಗೆ ಯಾಕೆ ಆಯ್ಕೆ ಮಾಡಿದ್ರಿ, ನಾನು ಈ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅನ್ನಿಸ್ತಾ. ಈ ಡ್ರಾಮಾ ಎಲ್ಲ ಬೇಡ ನನಗೆ. ನನ್ಗೆ ಬರೀ ಫ್ಯಾಮಿಲಿ ಡ್ರಾಮಾ ಬೇಕಿವಾಗ. ಇಮ್ಯಾಜಿನ್ ಮಾಡಿ, ಸಿನಿಮಾದಲ್ಲಿ ಎಷ್ಟು ಡ್ರಾಮಾ ಇರಬೇಡ. ನಾವ್ ಟೈಟಲ್ ಎಲ್ಲ ಡ್ರಾಮಾ ಇಟ್ಟಿದೀವಿ ಅಂದ್ರೆ ನೀವು ಒಂದೊಂಥರ ಥಿಯೇಟರ್ ಅಲ್ಲಿ ನೋಡಿ ಮನೆಗೆ ಹೋದ್ಮೇಲೆ ನೀವು ಡ್ರಾಮಾ ಶುರು ಮಾಡಿ. ಫ್ಯಾಮಿಲಿ ಡ್ರಾಮಾ ಮಾಡ್ತೀರಾ? ಇರುತ್ತೆ ಅದು. ಯಾರು ಅಕ್ಕನ ನೀವು ಜಾಸ್ತಿ ಡ್ರಾಮಾ ಮಾಡೋದು? ಅಫ್ಕೋರ್ಸ್, ಡೌಟೇ ಇಲ್ಲ, ನಾನೇ ಜಾಸ್ತಿ ಡ್ರಾಮಾ. ಜಾಸ್ತಿ ಡೌಗಳು ಮಾಡಿರೋದು ಅಂದ್ರೆ ನಿಮ್ಮ ಮನೇಲಿ ಡೌಗಳಂದ್ರೆ ನಿಮ್ ಪ್ರಕಾರ ಅದೇ ಹೇಳಿ. ನಾನು ಹೇಳಿದ್ ಬೇರೆ ತರ ಡೌ ಅಲ್ಲ. ಡೌಗಳಂದ್ರೆ ಏನಂದ್ರೆ ಸಿಕ್ಕಾಕೋಬಾರ್ದು ಅನ್ನೋ ಸೇಫರ್ ಸೈಡ್ಗೆ ನಮ್ಮ ಅಕ್ಕಂಗೆ ಹೇಳ್ಬಿಟ್ಟೆ ಎಲ್ಲ ಏನಾದ್ರು ಚೇಷ್ಟೆ ಮಾಡೋದೆಲ್ಲ ಇದ್ದಿದ್ದೆ. ಅಟ್ಲೀಸ್ಟ್ ಒಬ್ರಿಗೆ ಅಪ್ಡೇಟ್ ಮಾಡಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್. ಇಲ್ಲ, ನಾನು ಅವ್ಳಿಗೆ ಹೇಳಿದ್ದೆ ಅಂತ ಆಮೇಲೆ ಹೇಳಿ ಸ್ವಲ್ಪ ಪ್ಯಾಚ್ ಅಪ್ ಆತರ ಡ್ರಾಮಾ ಮಾಡಿದೀನಿ. ಬಟ್ ಶಿ ಹಸ್ ಆಲ್ವೇಸ್ ಬೀನ್ ಒಂಥರ ಪ್ರೊಟೆಕ್ಟಿಂಗ್. ಸೊ
ಓಕೆ. ಸೇಫ್ ಆಗೇ ಇದೀನಿ ಡ್ರಾಮಾ ಮಾಡಿದಾಗೆಲ್ಲ. ಹಿಂಗೆ ಮತ್ತೆ ಯಾವ ಬ್ಯಾಂಕ್ ಅಲ್ಲಿ ನೀವು ಈಗ ಅಕ್ಕ ತಂಗಿ ಇಬ್ರು ಇಡ್ತಾ ಇರೋದು ಬ್ಯಾಂಕ್ ಬ್ಯಾಲೆನ್ಸ್ ಏನ್ ಅನ್ಕೊಂಡಿದೀರಾ? ಇಬ್ರು ಫಿಲಂ ಇಂಡಸ್ಟ್ರಿ ಹಾಗಂತ ನಮ್ದೇನ್ ಬ್ಯಾಂಕ್ ಅನ್ಕೊಂಡಿದೀರಾ? ಅಲ್ವಾ ನೋಡ ಅವ್ರ ಬಾಬಾ ಅದ್ ಫುಲ್ ಕೋಇನ್ಸಿಡೆಂಟ್ಲಿ ಅದನ್ನ ಆಗ್ತಾ ಇರೋದು. ನಾವ್ ಅನ್ಕೊಂಡು ಇರ್ಲಿಲ್ಲ ಅಟ್ ಸೇಮ್ ಟೈಮ್ ಹಿಂಗೆ ಅಕ್ಕನ್ ಫಿಲ್ಮ್ ರಿಲೇಟೆಡ್ ಅಪ್ಡೇಟ್ಸ್, ಸಾಂಗ್ಸ್ ಅಂಡ್ ನನ್ನ ಈ ಫಿಲ್ಮ್ ಟ್ರೈಲರ್ ಸಾಂಗ್ಸ್ ಎಲ್ಲ ಒಟ್ಟಿಗೆ ರಿಲೀಸ್ ಆಗುತ್ತೆ ಅಂತ. ನೀವ್ ನಮ್ ಮನೆ ಸಿಚುವೇಶನ್ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಲೈಕ್ ಯಾವ ಸಾಂಗ್ ನೋಡೋದು, ಯಾವ ಟ್ರೈಲರ್ ನೋಡೋದು, ಯಾರ ಬಗ್ಗೆ ಯಾರ ಹತ್ರ ಮಾತಾಡೋದು, ಇವ್ರ ಸಿನಿಮಾನು ಬರ್ತಿದೆ ಅವ್ರ ಸಿನಿಮಾ ನೋಡ್ತಿದೆ. ಇಟ್ಸ್ ಆಲ್ ವೆರಿ chaotic ಬಟ್ ಇಟ್ಸ್ ವೆರಿ ಹ್ಯಾಪಿ ಮೋಡಲ್ ಇದೀವಿ ಕರೆಂಟ್ಲಿ. ಅಟ್ ದ ಸೇಮ್ ಟೈಮ್ ಎಲ್ಲ ಎಮೋಷನ್ ಇದೆ ಆಯ್ತಾ. ಭಯ, ಹೆದರಿಕೆ, ಏನಂತಾರೆ ನರ್ವಸ್ನೆಸ್, ಆಮೇಲೆ ಫುಲ್ ಜೋಶ್, ನೆಕ್ಸ್ಟ್ ಲೆವೆಲ್ ಜೋಶ್. ನಂಗಿಂತ ನನ್ನ ಪೇರೆಂಟ್ಸ್ ನೆಕ್ಸ್ಟ್ ಲೆವೆಲ್ ಜೋಶ್ ಆಗಿದೆ. ಸೊ ಆತರ ದಿನ ಒಂದೊಂದು ಡ್ರಾಮಾ ನಡೀತಿದೆ ಗೊತ್ತಾ, ನಿಜ ಒಂದೊಂದು ಡ್ರಾಮಾ. ಇದೊಂಥರ ಹೊಸ ಡ್ರಾಮಾ. ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದೀರಾ ಇದಕ್ಕೆ ಈ ತರ ಆಗ್ಬೇಕು ಅಂತ? ಎಷ್ಟು ವರ್ಷಗಳು? ಅಂದ್ರೆ ಆಕ್ಟ್ ಮಾಡಕ್ ಇಷ್ಟ ಆಗುತ್ತಾ. ಸೊ ಇಟ್ಸ್ ಲೈಕ್ ಒಂದ್ ಖುಷಿ ಇದೆ ನಾನ್ ಆಕಾಶ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿರೋದು. ತುಂಬಾ ಕಷ್ಟ ಎಕ್ಸ್ಪ್ರೆಸ್ ಮಾಡೋದು, ಬಟ್ ಐ ಆಮ್ ವೆರಿ ಕನ್ಸಂತೂ ಕಂಡಿದ್ದಿತ್ತು ಟು ಆಕ್ಟ್ ಏನೋ. ಥಿಯೇಟರ್ ಇಂದ ಬಂದು ಸಿನಿಮಾದಲ್ಲಿ ಮಾಡ್ತಾ ಇರೋದೊಂದು ತುಂಬಾ ಖುಷಿ ಇದೆ. ಅಂಡ್ ಈಗ್ಲೂ ಈಗ ಇಂಟರ್ವ್ಯೂ ಲೈಕ್ ಪ್ರಮೋಷನ್ಸ್ ನಡೀತಾ ಇದೆ. ಇನ್ನೇನ್ ಸ್ವಲ್ಪ ದಿನದಲ್ಲಿ ಅಥವಾ ಸ್ವಲ್ಪ ಟೈಮ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಈಗ್ಲೂ ನಂಬಕ್ಕಾಗಲ್ಲ ದಟ್ ಐ ವಿಲ್ ಬಿ ಆನ್ ಬಿಗ್ ಸ್ಕ್ರೀನ್ಸ್ ಅನ್ನೋದು. ಎಸ್, ಹೇಳಿ. ಒಂದು ಸಕ್ಸಸ್ಫುಲ್ ಮೂವಿ ನಿಮ್ದು ಕೂಡ. ಸೊ ಆಕ್ಚುಲಿ ಅವ್ರದ ಜೊತೆಗೆ ನಿಮ್ದು ಒಂದು ಸಕ್ಸಸ್ಫುಲ್ ಮೂವಿ. ಸೊ ಹೇಳಿ, ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್? ಏನ್ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಿದ್ದೀರಾ ನಿಮ್ದು ಈ ಸಿನಿಮಾಲೆ? ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀವಿ? ಅಲ್ಲ, ಒಂದ್ ಫಿಲ್ಮ್ ಸಕ್ಸಸ್ ಬಂದಿದ್ದಲ್ವಾ, ಅದು ಮೀಡಿಯಂ ಬಗ್ಗೆ ಹೇಳಿದ್ರ ಅಥವಾ ಇದ್ರ ಬಗ್ಗೆ? ನೆಕ್ಸ್ಟ್ ಏನೋ ಪ್ಲಾನಿಂಗ್ ಇರುತ್ತೆ. ಸೊ ಫ್ಯಾಮಿಲಿ ಡ್ರಾಮಾಗ್ ಬಂದಿದ್ದೀರಾ, ಅಲ್ಲೊಂಥರ ಇದ್ದೀರಾ, ಎಲ್ಲೊಂಥರ ಆಗಿದೆ. ಹೌದು, ಇಲ್ಲ ಅದ ಡೇಡರ್ ಮುಸ್ತಫಾ ಅಲ್ಲಿ ಕ್ಯಾರೆಕ್ಟರ್ ಆಗಿದೆ. ಬಟ್ ಇದ್ರಲ್ಲೂ ಅಫ್ಕೋರ್ಸ್ ಕ್ಯಾರೆಕ್ಟ್ರೆ, ಬಟ್ ಒಂದು ಫೂಲಿಶ್ ಕ್ಯಾರೆಕ್ಟರ್. ರಿಯಲ್ ಲೈಫ್ ಅಲ್ಲೇ ಏನಾದ್ರು ತುಂಬಾ ಆಸ್ಪಿರೇಷನ್ಸ್ ಇಟ್ಕೊಂಡು ಏನಾದ್ರು ದೊಡ್ಡದಾಗ ಹೊಡಿಬೇಕು ಆತರ ಇಟ್ಕೊಂಡಿದ್ರು ಅದು ತುಂಬಾ ಫೂಲಿಶ್ ಆಗಿರ್ತಾನೆ. ಅದೇ ರೀತಿಯಲ್ಲಿ ಎಲ್ಲ ಫಿಲಮ್ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ನು ಹಾಗೆ ಸ್ವಲ್ಪ ಬಿಹೇವ್ ಮಾಡ್ತಿರ್ತಾರೆ. ಆ ರೀತಿಯಲ್ಲಿ ಒಂದು ಮರ್ಡರ್ ಮಾಡೋ ಚಾನ್ಸ್ ಬರುತ್ತೆ. ಅದ್ ಮಾಡ್ತಾನೆ ಇಲ್ವಾ, ಹಿಂಗ್ ಮಾಡ್ತಾನೆ ಚಾನ್ಸ್ ಬರುತ್ತೆ. ಹೌದೌದು, ಮಾಡೋ ಡೈರೆಕ್ಟರ್ ಏನೋ ಒಂದ ಎರಡ ಮಾಡ್ತೀರಾ ನೀವು? ಗೊತ್ತಿಲ್ಲ, ಎಡಿಟ್ ಅಲ್ಲಿ ನೋಡ್ಬೇಕು. ಸಾಕಿದ್ದಾರೆ ಅಂತನಾ ಗೊತ್ತಿಲ್ಲ, ತೋರಿಸಿಲ್ಲ. ಹಿಂಗೆ ನಿಮ್ ಕನೆಕ್ಷನ್? ಅದೇ ಅವನು ಮುಂಚೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದ. ಶಾರ್ಟ್ ಫಿಲ್ಮ್ಸ್ ಅಂಡ್ ಇನ್ನೊಂದು ಫೀಚರ್ ಫಿಲ್ಮ್ ಮಾಡಿದ್ದಾನೆ, ಅದಿನ್ನೂ ರಿಲೀಸ್ ಆಗಿಲ್ಲ, ಆಗುತ್ತೆ. ಡಬಲ್ ಡೈರೆಕ್ಟರ್ ಅಂದ್ರೆ ಡಬಲ್ ಫಿಲ್ಮ್ ಡೈರೆಕ್ಟರ್. ಅದ್ರದ್ದು ಪ್ರೈವೇಟ್ ಸ್ಕ್ರೀನಿಂಗ್ಸ್ ಎಲ್ಲ ಮಾಡ್ತಿದ್ದ, ಅದೆಲ್ಲ ನೋಡಿದೀನಿ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದೇ ಹಿಂಗೆ ಒಂದಿನ ಒಂದು ಮ್ಯೂಚುವಲ್ ಫ್ರೆಂಡ್ ಹತ್ರ ಹೇಳ್ಕೊತಿದ್ದೆ, ಈ ತರ DDM ಆದ್ಮೇಲೆ ಒಂದಷ್ಟು ಇಂಪ್ರೆಸಿವ್ ಸ್ಕ್ರಿಪ್ಟ್ಸ್ ಬರ್ತಿಲ್ಲ, ಅಷ್ಟು ವರ್ಕೌಟ್ ಆಗ್ತಿಲ್ಲ ಅಂತ. ಸೊ ಆ ಮ್ಯೂಚುವಲ್ ಫ್ರೆಂಡ್ ಇಂದ ನಾವಿಬ್ರು ಕನೆಕ್ಟ್ ಆಗಿ ಈ ತರ ಏನೋ ಒಂದು ಸಿನಿಮಾ ಮಾಡೋಣ, ಒಂದು ಮಜಾ ಮಾಡೋಣ ಅಂತ ಹೇಳಿ ಕನೆಕ್ಟ್ ಆಗಿ ಮಾಡಿ. ಓಕೆ, ನಿಮ್ಗೆ ಇಷ್ಟ ಆಯ್ತು ಕ್ಯಾರೆಕ್ಟರ್, ಅದಕ್ಕೆ ಒಪ್ಕೊಂಡ್ರು. ಆಕ್ಚುಲಿ ಅವ್ರು ಹೇಳಿದ್ದು ಮ್ಯೂಚುವಲ್ ಫ್ರೆಂಡ್ ಸಿಟಿ ಅವ್ರು ಕರೆಯೋಣ ಒಂದ್ ನಿಮಿಷ. ಇಂಟರ್ವ್ಯೂ ಮುಗ್ದಿಲ್ಲ, ಬನ್ನಿ ಮೇಡಮ್, ನಾನು ಕಳಿಸ್ತೀನಿ. ಹೌದಾ? ಮಧ್ಯದ ಕನೆಕ್ಟ್ ಆಗ್ತೀರಾ ತಿರ್ಗಾ? ಅಭಯ್ ಕನೆಕ್ಟ್, ಅಭಯ್ ಆಕಾಶ್ ಜೊತೆ ಕನೆಕ್ಟ್ ಆಗೋದಕ್ಕೆ ಕಾರಣವಾದಂತಹ ಮ್ಯೂಚುವಲ್ ಹೇಳಿ ಸರ್. ನನ್ನ ಹೆಸರು ಆಶಿತ್ ಅಂತ, ಡೇಡರ್ ಮುಸ್ತಫಾದಲ್ಲಿ ಸಂಪತ್ ಕುಮಾರ್ ಅಂತ. ಅದು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅದು ಯಾವಾಗ ಪ್ರತಿ ತಿಂಗಳು
ಚೇಂಜ್ ಆಗ್ತಾ ಇರುತ್ತೆ. ಆಕ್ಚುಲಿ ಫಿಲಮ್ ಅನ್ನ ನೋಡ್ಬೋದು ನೀವು, ಡೇಡರ್ ಮುಸ್ತಫಾ ಅವ್ರನ್ನ ಶಾರ್ಟ್ ಚೇಂಜ್ ಆಗಿದೆ. ಕಂಟಿನ್ಯೂಟಿ ಮಿಸ್ ಆಗಿದೆಯಾ? ಕೂಲ್ ಒಂಥರ ಅದು ಯಾರಾದ್ರೂ ಟ್ರೋಲರ್ಗಳು ನೋಡಿದ್ರೆ ನೋಡ್ರಪ್ಪ ಕಂಟಿನ್ಯೂಟಿ ಮಿಸ್ ಆಗಿದೆ. ಸೊ ಇದ್ರಲ್ಲಿ ಕೆಳಗಡೆ ಆಲ್ಮೋಸ್ಟ್ ಇದೇ ಸ್ಟೈಲ್ ಇದೆ ಅನ್ಸುತ್ತೆ. ಇನ್ನು ಫುಲ್ ಇದೆ ಬಸ್ ಕಟ್ ತರ ಮಾಡ್ತಿದ್ದೆ ಈ ಫಿಲಮ್ಗೆ ಅಂತಾನೆ. ಏನ್ ಸರ್ ಅದು? ಬಸ್ ಕಟ್. ಬಸ್ ಕಟ್ ಅಂತ ನನಗೆ ಕಟಿಂಗ್ ಮಾತ್ರ ರಿಲೀಸ್ ಆದ್ಮೇಲೆ ಟ್ರೆಂಡ್ ಆಗತ್ತೆ. ಆಶಿದ್ ಸ್ಪೆಷಲ್ ಹೇರ್ ಕಟ್, ಬಸ್ ಕಟ್. ಬಸ್ ಕಟ್. ಹೇಳಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಸೊ ನಾನು ಇದರಲ್ಲಿ ಟೋಬಿ ಅಂತ ಒಂದು ಪಾತ್ರನ ಮಾಡ್ತಾ ಇದ್ದೀನಿ. ಟೋಬಿ. ನಾನು ಒಬ್ಬ ಗ್ಯಾಂಗ್ಸ್ಟರ್ ರೋಲ್ ಮಾಡ್ತಾ ಇರೋದು. ಬಟ್ ಅದೇ ಬಿಟ್ಟು ಜಾಸ್ತಿ ಏನು ಬಿಟ್ಕೊಡಕ್ಕೆ. ಓಕೆ ಸರ್. ಟೋಬಿ ಅಂತ ಒಂದು ಪಾತ್ರನ ಮಾಡ್ತಾ ಇದ್ದೀನಿ, ಗ್ಯಾಂಗ್ಸ್ಟರ್ ಪಾತ್ರ. ಬಟ್ ಅದೇ ಅದು ಬಿಟ್ಟು ಜಾಸ್ತಿ ಬಿಟ್ಕೊಡಕ್ಕೆ ಆಗಲ್ಲ. ಓಕೆ. ಡೈರೆಕ್ಟರ್ ಪಕ್ಕದಲ್ಲಿ ಇದ್ದಾನೆ. ಫ್ಯಾಮಿಲಿ ಡ್ರಾಮಾ ಏನಕ್ಕೆ ಮಾಡ್ಬೇಕು ಅನಿಸ್ತು ನಿಮ್ಗೆ? ಅದೇ ನನಗೆ ಡಾರ್ಕ್ ಕಾಮಿಡೀಸ್ ಅಂದ್ರೆ ತುಂಬಾ ಇಷ್ಟ ನೋಡಕ್ಕೆ. ಅದ್ರ ಒಂದು ಸೀರಿಯಸ್ ಮ್ಯಾಟರ್ ಮೇಲೆ ಫನ್ನಿಯಾಗಿ ತೋರಿಸೋದು ತುಂಬಾ ಮಜಾ ಇರುತ್ತೆ. ಸೊ ನನಗೆ ಈ ತರ ಒಂದು ಮಾಡ್ಬೇಕಂತ ಅನ್ನಿಸ್ತಾ ಇತ್ತು. ಇದು ಐಡಿಯಾ ತುಂಬಾ ವರ್ಷದಿಂದ ಇದೆ. ಸೊ ಇದನ್ನ ಮಾಡಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಫುಲ್ ಆನ್ ಹೋಗ್ಬೋಣ ಅಂತ. ಸೊ ಡೆತ್ ಮೇಲೆ ಜೋಕ್ಸು ಅದೆಲ್ಲ ತುಂಬಾ ಇದೆ. ಬಟ್ ಅದು ನಿಮಗೆ ಆಕ್ವರ್ಡ್ ಆಗಿ ಅನ್ಕಂಫರ್ಟೇಬಲ್ ಏನೂ ಆಗಲ್ಲ. ಎಲ್ಲರೂ ಕುತ್ಕೊಂಡು ನಗ ಥರನೇ ಇದೆ. ಸೊ ಮತ್ತು ಕಾಮಿಡೀಸು ತುಂಬ ಕಡಿಮೆ ಬರ್ತಿದೆ ನನಗೆ. ಒಂದು ಕಾಮಿಡೀಸ್ ಅಂತ ಅನ್ನಿಸ್ತು. ಸೊ ಇನ್ಸ್ಪಿರೇಷನ್ ಅಥವಾ ನೀವೇ ಕ್ರಿಯೇಟ್ ಮಾಡಿದ್ದ ಅಥವಾ ಹೇಗಿದೆ ಕ್ರಿಯೇಟಿವ್ ಸ್ಟೋರಿ ಸಮಥಿಂಗ್? ಇನ್ಸ್ಪಿರೇಷನ್ ಅಂದ್ರೆ ಆ ಥರ ಏನಿಲ್ಲ. ಸ್ಟೋರಿಗೆ ಏನು ಇನ್ಸ್ಪಿರೇಷನ್ ಅದೇ ನಾವೆಲ್ಲ ರಿಯಲ್ ಲೈಫ್ ಚಿಕ್ಕ ಕತೆ ಇಟ್ಕೊಂಡು ಒಂದು ರಿಯಲ್ ಲೈಫ್ ಒಂದು ಇನ್ಸಿಡೆಂಟ್ ಒಂದು ಗ್ಯಾಂಗ್ ಇದೆ. ಇದೆಯೋ ಇತ್ತು ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ಅದು ಸೊ ಅದರದ್ದು ಕತೆ ಕೇಳಿದೆ ನಾನು ಒಂದು 6 years ಬ್ಯಾಕ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅವ್ರು ಇದಾರೆ ಇನ್ನು ಗೊತ್ತಿಲ್ಲ ನನಗೆ. ಅವಾಗಿದ್ರೆ 6 ವರ್ಷ ಆಗಿದೆ. ಸೊ ಆಮೇಲೆ ಫ್ಯಾಮಿಲಿಗಳನ್ನ ತುಂಬಾ ನೋಡಿರೋದು ಸಿನಿಮಾದಲ್ಲಿ. ತುಂಬಾ ಜೊತೆಗೆ ಎಲ್ಲರೂ ಇಷ್ಟಪಟ್ಕೊಂಡಿರ್ತಾರೆ ಅಂತ. ಬಟ್ ಇಷ್ಟ ಇಲ್ಲದೆ ಇರೋ ಫ್ಯಾಮಿಲಿ ಒಬ್ರಿಗೊಬ್ರು ಅದು ತೋರ್ಸಕ್ಕೆ ಮಜಾ ಇತ್ತು. ಓಕೆ. ಸೊ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ಗೆ ಆಪೋಸಿಟ್. ಓಕೆ. ಡ್ರಾಮಾ ಎಲ್ಲ ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ. ಆತರ ನಾರ್ಮಲ್ ಡ್ರಾಮಾ ಅಲ್ಲ. ಆದ್ರೆ ಅಲ್ಲ, ಏನೋ ಒಂದು ಮಿಸ್ಟ್ರಿ ಇದೆ. ಓಕೆ. ಎಲ್ಲಾ ಫ್ಯಾಮಿಲಿಗಳ ತರ ರೆಗ್ಯುಲರ್ ಫ್ಯಾಮಿಲಿ, ಅದೇ ಡ್ರಾಮಾದಲ್ಲಿ ಇರೋದು ಡಿಫ್ರೆನ್ಸ್. ಓಕೆ. ಸೊ ಡ್ರಾಮಾ ಕಾಮನ್ ಇರಲ್ಲ ಅಲ್ಲ ಎಲ್ಲ ಫ್ಯಾಮಿಲಿಗಳು. ಒಂದೊಂದು ಫ್ಯಾಮಿಲಿ ಒಂದೊಂದ್ ತರ ಡ್ರಾಮಾ ನಡೀತಿರುತ್ತೆ. ದ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಅಂಡ್ ಅದೆಲ್ಲ ಸೇಮ್ ಇದೆ. ಬಟ್ ಎಂಥ ಡ್ರಾಮಾ ನಡೀಬಹುದು ಅನ್ನೋದು ಇಸ್ ದ ಸಿನಿಮಾ. ಎಮೋಷನಲ್ ಡ್ರಾಮಾ ಇರ್ಬೋದು ಫ್ಯಾಮಿಲಿಯಲ್ಲಿ. ಕ್ರೈಮ್ ಡ್ರಾಮಾ ಕೆಲವೊಂದು ಬಂದಿರ್ಬೋದಲ್ವಾ? ಬಂದಿರುತ್ತೆ. ಓಕೆ. ಸೊ ಆ ರಿಲೇಟೆಡ್ ಕನ್ನಡ ಇಂಡಸ್ಟ್ರಿ ಬಂದಿದೆ ಕೆಲವೊಂದು. ಈಗ ಇವನ್ ಶಾಕಾಹಾರಿ ರಿಲೇಟೆಡ್ ಸ್ವಲ್ಪ ಬಂದು ಅಥವಾ ಸ್ವಲ್ಪ ಬಂದಿರ್ಬೋದಲ್ಲ. ಅದು ಫ್ಯಾಮಿಲಿ ನಾಟ್ ಫ್ಯಾಮಿಲಿ. ಕ್ರೈಮ್ ಡ್ರಾಮಾಗಳು ಬಂದಿದೆ ತುಂಬಾ. ಅದು ಡ್ರಾಮಾ ಆಗುತ್ತೆ. ಇದು ಕ್ರೈಮ್ ಕಾಮಿಡಿ ಥ್ರೂ ಔಟ್ ಕಾಮಿಡಿ ಇರುತ್ತೆ. ಕಾಮಿಡಿ ಇರೋದು ಒನ್ ಆಫ್ ದ ಹೈಲೈಟ್. ಎಲ್ಲೆಲ್ಲ ಶೂಟ್ ಆಯ್ತಿದೆ ಆಕ್ಚುಲಿ? ಎಲ್ಲ ಬೆಂಗಳೂರಲ್ಲೇ ಆಗಿ. ಸೊ ನಾರ್ಮಲ್ ನೀವು ಯಾವ್ಯಾವ ರೋಡ್ಗಳು ನೋಡ್ತೀರಾ, ಯಾವ್ಯಾವ ತರ ಮನೆಗಳು ನೋಡ್ತೀರಾ, ಅದೇ ತರ ಮನೆಗಳಲ್ಲಿ ಶೂಟ್ ಮಾಡಿ. ಆಕ್ಚುಲಿ ಇದನ್ನೆಲ್ಲ ಇವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಮನೆ ಯಾವ್ದಾವ್ದು ಹತ್ರ ಇತ್ತು. ಅಬ್ಬರಿ ಮನೆ ಇರೋ ಜಯನಗರಲ್ಲಿ. ಮನೆ ಸೀಕ್ವೆನ್ಸ್ ಎಲ್ಲ ಜಯನಗರಲ್ಲೇ ಶೂಟ್ ಆಗಿರೋದು. ಇವ್ರ ಮನೆಯಿಂದ 2 ನಿಮಿಷ ನಡ್ಕೊಂಡು ಹೋದ್ರೆ 5 ನಿಮಿಷ ಈಸಿಯಾಗಿ ಬರ್ಬೋದು ಅಂತ. ಇನ್ನೊಂದೆಲ್ಲ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್ ಅದೆಲ್ಲ ಇವ್ರ ಮನೆ. ಇವ್ರು ಸುಮ್ಮನೆ ಬೆಳಗ್ಗೆ ಅಂತ ಆರಾಮಾಗಿ ಬರ್ಬೋದಿತ್ತು. ಆ ತರ ಇತ್ತು. ನಮ್ಗೆಲ್ಲ ಓಡಾಡ್ಕೊಂಡಿದ್ದು. ನಾವು ಸುಮಾರು ಸ್ಟೇಟ್ಸ್ ಕಂಟ್ರಿನ ತಿರ್ಕೊಂಡ್ಬಂದು ಇದೇ ಕರೆಕ್ಟ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ರೆ ಇಲ್ಲಾಂದ್ರೆ ಇನ್ನೂ ಟ್ರಾವೆಲ್ ಮಾಡಕ್ಕೂ ರೆಡಿ. ಅಂತಾರಲ್ಲ ಫಸ್ಟ್ ಸೈಟ್ ಇಟ್ ಬೆಸ್ಟ್ ಸೈಟ್ ಅಂದ್ರೆ ಕತೆಗೆ ಏನ್ ಬೇಕೋ ಅದು ಅವ್ರು ತುಂಬಾ ಮಾತಾಡೋದು ಬಿಡಿ ಸರ್. ಏನಕ್ಕೆ ಸರ್ ಎಲ್ಲಾರು ಬರ್ಚ್ ಮಾಡ್ತಾ ಇದ್ರಿ? ಏನ್ ಹೇಳ್ಬೇಕು ನಿಮ್ ಕ್ಯಾರೆಕ್ಟರ್ ಬಗ್ಗೆ? ಅಯ್ಯೋ ತುಂಬಾ ಒಳ್ಳೆ ಹುಡುಗಿ. ಆಗ್ತಾನೆ ಇಲ್ಲ ನಿಜವಾಗ್ಲು ನೀವು ತಮಾಷೆ ಮಾಡ್ತಾ ಇದ್ರಿ ಅನ್ಕೊಂಡ್ರೆ ನೀವು? ಸೀರಿಯಸ್ ಆಗಿ ನೀವು ತಮಾಷೆನೆ ತಾನೇ ಎಲ್ಲ ಮಾಡೋದು? ನನ್ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತ. ಆದ್ರೆ ಲೈಕ್ ಶ್ರುತಿ ತರ ಅಲ್ಲ. ನೀವ್ ನೋಡಿ ನಾನೇ ನಿನ್ ಕೇಳಿ. ಅಯ್ಯೋ ಎಲ್ಲ ಸರ್ ಏನ್ ಸರ್ ಇದು ಎಲ್ಲ ನೋಡಿ ಅವನೇ ಕೂರಿಸ್ತೀನಿ ಇಂಟರ್ವ್ಯೂಗೆ. ಮಾಡಿದ್ರೆ ನೋಡಕ್ಕಲ್ವ ನಾವು ಇಲ್ಲೇ ಎಲ್ಲ ಹೇಳ್ಬಿಟ್ರೆ ಬೇರೆ ತರ ಹೇಳ್ಬೋದಲ್ಲ. ಹೇಳ್ತೀವಿ ಫುಲ್ ಬಿಲ್ಡಪ್ ಕೊಟ್ಟಿ ಹಂಗ ಹೇಳಿ. ಅಂದ್ರೆ ಶ್ರುತಿ ಇಸ್ ಲೈಕ್ ವೆರಿ
ಅದೇ ಹೇಳಿದ್ರಿ ಗೊತ್ತಾ, ಫ್ಯಾಮಿಲಿ ಲೈಕ್ ಇಟ್ಸ್ ಅ ರೆಗ್ಯುಲರ್ ಫ್ಯಾಮಿಲಿ ಒಂಥರ. ಶಿ ಈಸ್ ಆಲ್ಸೋ ಅ ರೆಗ್ಯುಲರ್ ವೆರಿ ಕ್ವೈಟ್ ಸಿಂಪಲ್ ಹುಡುಗಿ ಅಂಡ್ ಇಲ್ಲ ಅನ್ಸುತ್ತೆ. ಓಕೆ, ಫೈಟ್ ಕೊಟ್ಟಿದ್ದೀರಾ ಸರ್ ಇವಾಗ ಏನಾದ್ರು? ಯಾರಿಗೆ ಫೈಟ್ ನೆಕ್ಸ್ಟ್ ಒಂದು ಫೈಟ್ ಇದೆ ಆಕ್ಚುಲಿ. ಓಕೆ, ಫೈಟ್ ಇದೆ. ಪ್ರಮೋಷನ್ ಸಾಂಗ್ ನೋಡಿದೀರಾ ನೀವು? ನೋಡಿದ್ದೀನಿ. ಹಾ, ಲೈಕ್ ನೋಡಿ ಅದಕ್ಕಿಂತ ಸಾಂಗ್ ಬೇಕಾ ನನಗೆ? ಡಾನ್ಸ್ ಮಾಡಿದೀನಿ, ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡೋ ಸ್ವಲ್ಪ ಎಲ್ಲ ಸೀಕ್ವೆನ್ಸ್ ಇತ್ತು. ಸೊ ಆ ಪ್ರಮೋಷನ್ ಸಾಂಗ್ ಅಲ್ಲೇ ಐ ಎಂಜಾಯ್ಡ್. ಈ ಸಾಂಗ್ಸ್ ಅಂತ ಏನಾದ್ರು ಪ್ಲಾನಿಂಗ್ ಇದೆ ಸರ್? ಇನ್ನು 4 ಸಾಂಗ್ ಇದೆ. 4 ಸಾಂಗ್ ಇದೆ. ಓನ್ಲಿ ಅದು ಲೈಕ್ ಸಿಚುವೇಶನ್ ಸಾಂಗ್. ಯಾರು ನಿಮ್ಗೆ ಈ ತರ ಪ್ಲಾನಿಂಗ್, ಈಗ ಮ್ಯೂಸಿಕ್ ಈ ತರ ಸಿನಿಮಾಗಳಲ್ಲಿ ತುಂಬಾ ಸಿಚುವೇಶನ್ ಸಾಂಗ್ ಮಾಡಬೇಕು, ಪ್ಲಾನಿಂಗ್ಸ್ ಚೇಂಜಸ್ ಇರುತ್ತೆ. ಸೊ ಹೆಂಗೆ ಅದೆಲ್ಲ ಪ್ಲಾನಿಂಗ್ಸ್ ಮಾಡಿದೀನಿಲ್ಲ? ಅದೇ ಚೇತನ್ ಅಮ್ಮಯ್ಯ ಅಂತ ಮ್ಯೂಸಿಕ್ ಮಾಡೋದು. ಸೊ ನಮ್ಮ ಮ್ಯೂಸಿಕ್ ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲ್ ಅಲ್ಲಿ ಮಾಡಿದ್ರೆ, ನೀವು 90s ಗಿಂತ ಮುಂಚೆ ಯಾವ ಫಿಲ್ಮ್ಗಳು ನೋಡಿದೀರಾ ಆ ಸ್ಟೈಲಲ್ಲಿ ಮ್ಯೂಸಿಕ್ ಇರುತ್ತೆ. ಕತೆ ಇವಾಗಿಂದ ಇಲ್ಲೇ ಪ್ಲೇಸ್ ಆಗಿರೋ ಕತೆ, ಮ್ಯೂಸಿಕ್ ಮಾತ್ರ ಹಳೇದು. ಸೊ ಅದೊಂದು ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಾಂಗ್ಗಳು ಅಷ್ಟೇ, ಹಳೆ ಕಾಲದ ಸಾಂಗ್ಸ್ ಹೆಂಗಿತ್ತು, ಏನ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ವೋಕಲ್ಸ್ ಆಗಲಿ ಏನಿತ್ತು ಅದೇ ತರಾನೇ ಟ್ರೀಟ್ ಮಾಡೋದು ಫುಲ್. ಓಕೆ, ಸೊ ಎಸ್. ಈ 4 ಜನದಲ್ಲಿ ಯಾರು ಹೋಗಿ ಮತ್ತೆ ಡೈರೆಕ್ಟರ್ ವಾಪಸ್ ಕಳಿಸ್ತಾರೆ? ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ರ? ಅವ್ರು ಹೋಗೋದು ಬರೋದು ಸ್ವಿಚ್ ಆನ್ ಆಗ್ತಾ ಇದಾರೆ. ಎಷ್ಟು ಹೋಗಿದ್ರ? ಇಲ್ಲ, ನನ್ನ ಹತ್ರ ಹೇಗಿರೋ ಮೈಕ್ ಇರಲಿಲ್ಲ, ಪಾಪ ಹತ್ರ ಆಲ್ರೆಡಿ ನಾವು ಕೊಡಕ್ ರೆಡಿ ಇದೀವಿ. ನಾವು ನನ್ನೇ ಕ್ಯಾಮ್ರಾ ಏನಾದ್ರು ಬೇಕಾ? ಹೌದ್ರ ಸರ್, ಗೊತ್ತಾಯ್ತು ಸರ್. ಒಬ್ರು ಡೈರೆಕ್ಟರ್ ಇದ್ರೆ ಪಕ್ಕದಲ್ಲಿ ಇನ್ನೊಬ್ರು ಡೈರೆಕ್ಟರ್ ಇದ್ರೆ ಏನ್ ಚೇಂಜಸ್ ಆಗುತ್ತೆ? ಓಕೆ, ಸೆಕೆಂಡ್ ಫಿಲಮ್ಗೆ ಹೈಟ್ ಸಿಕ್ಕಿರುತ್ತೆ. ಅದು ಸಕ್ಸಸ್ಫುಲ್ ಮೂವಿ, ನನಗೆ ಇಷ್ಟ ಆಯ್ತು ಅಂಡ್ ಒಳ್ಳೆ ಕ್ರಿಟಿಕ್ಸ್ ಸಿಕ್ಕಿರುವಂತ ಮೂವಿ. ಎಷ್ಟು ಖುಷಿ ಆಯ್ತು ನಿಮ್ಗೆ? ಗೊತ್ತಾಯ್ತು ಬೆಸ್ಟ್ ಕ್ರಿಟಿಕ್ಸ್ ಸಿಕ್ಕಿದೆ ಅಲ್ಲ? ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನಾವ್ ಮಾಡ್ತಿರೋದ ಗೊತ್ತಿರಲಿಲ್ಲ ಇದು ಜನರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಈ ತರ ಕತೆ ಹೇಳ್ತಾ ಇದ್ವಿ. ಅಂದ್ರೆ ಸ್ಟೋರಿ ಇಸ್ ನೈಸ್ ಅಂಡ್ ಸ್ವೀಟ್, ಬಟ್ ಟ್ರೀಟ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ಕನೆಕ್ಟ್ ಆಗುತ್ತೋ ಇಲ್ವೋ ಆಡಿಯನ್ಸ್ಗೆ ಅಂತ ಒಂದು ಡೆಫಿನೆಟ್ಲಿ ಇಂಪ್ರೆಷನ್ ಇತ್ತು. ಬಟ್ ಅದೇ ಎಲ್ಲರೂ ಎಷ್ಟು ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಎಲ್ಲೇ ಹೋದ್ರು ನನ್ನ ಸುಮಾ ಅಂತಾನೆ ಗುರುತಿಸ್ತಾರೆ. ಅಂಡ್ ಮಕ್ಕಳು ಕೂಡ ಅಷ್ಟೇ, ಅಂದ್ರೆ ಬೆಸ್ಟ್ ಫೀಲಿಂಗ್ ಅಂದ್ರೆ ಮಕ್ಕಳು ನಿಮ್ ಹತ್ರ ಬಂದ್ಬಿಟ್ಟು ಫೋಟೋ ತಗೋಬೋದಾ ಅಂತ. ನಾನು ಸುಮ್ಮನೆ ಕಬಲ್ ಪಾರ್ಕ್ ಅಲ್ಲಿ ಕೂತಿದ್ರೆ ಬಂದು ನೀ ಸುಮಾನಾ ಅಂತ ಬಂದ್ಬಿಟ್ಟು ನನ್ನ ಜೊತೆ ಫೋಟೋ ತೆಗೋತಾರೆ. ನಿಜವಾಗ್ಲೂ ಹೇಗೆ ಅಂದ್ರೆ ಒಂದ್ 10 ನಿಮಿಷ ತಗೋತಾರೆ, ದೂರದಿಂದ ನೋಡ್ತಾ ಇರ್ತಾರೆ ನಮ್ಗೆ ಇವ್ರೇನಾ ಅಂತ. ಆ ಆಂಗಲ್ ಈ ಆಂಗಲ್ ಎಲ್ಲ ನೋಡಿ ಆಮೇಲೆ ಬಂದ್ ನನ್ನ ಹತ್ರ ಮಾತಾಡ್ತಾರೆ ಅಂತ ಅಂದ್ಕೊಂಡ್ರಿ ನೀವು ಆಚಾರ್ಯ ಕೋಲಲ್ಲಿ ಇದ್ರಿ ಅಂತ. ನೀವೆಲ್ಲ ಸುಮಾನಾ ಸುಮಾ ದೆನ್ ಆ ಕಾನ್ವರ್ಸೇಷನ್ ತೆಗ್ದಿರುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಜಸ್ಟ್ ಎವ್ರಿ ಡೇ ನಮ್ಮನ್ನ ಯಾರು ಬಂದು ನಮ್ಮನ್ನ ಮಾತಾಡ್ಸಿದ್ರೆ ತುಂಬಾ ಖುಷಿ. ಓಕೆ, ಈಗೊಂದು ಲಾಸ್ಟ್ ಫನ್ ರೌಂಡ್ ಮಾಡ್ಬಿಡೋಣ. ಎಲ್ಲರೂ ಕಾಯ್ತಾ ಇರ್ತಾರೆ. ಬರ್ತೀರಾ? ಒಂದು ಪ್ರ್ಯಾಂಕ್ ಮಾಡೋದು. ಅವರು ಅವಾಗಲೇ ಇಂಟರ್ವ್ಯೂ ಮಾಡ್ಬಿಟ್ಟು ಮಾತಾಡ್ತಾರೆ ಮೇಡಮ್, ಮಾಡ್ತಾರಪ್ಪ. ಓಕೆ, ಇದು ಹೇಗ್ ರೌಂಡ್ ಅಂದ್ರೆ ರಾಂಗ್ ಆನ್ಸರ್ಸ್ ಒಂದು ಕೇಳೋ ಆನ್ಸರ್ಗೆಲ್ಲ ರಾಂಗ್ ಮಾಡ್ಬೇಕು. ನಿಮ್ಗೆ ಇಷ್ಟ, ಓಕೆನಾ? ಏನ್ ಬೇಕಾದ್ರೂ ಕೊಡ್ಬೋದು. ಎನಿಥಿಂಗ್ ಇಂಡಸ್ಟ್ರಿ ಹೊರತುಪಡಿಸಿ ಮಾತಾಡ್ಬೋದು, ಓಕೆನಾ? ಬೆಸ್ಟ್ ಆಕ್ಟರ್ ಇನ್ ಇಂಡಿಯಾ ಆರ್ ಕರ್ನಾಟಕ? ಅದೇ ನಾನು ಅನ್ಸುತ್ತೆ. ನೀವು ಎಲ್ಲರೂ ಒಂದು ಡಿಸೈಡ್ ಮಾಡೋ, ಒಬ್ಬೊಬ್ರು ತಲೆಯಲ್ಲಿ ಒಂದೊಂದಿರುತ್ತೆ. ಬೇರೆ ಕ್ವೆಶ್ಚನ್ ಕೇಳಿದ್ರೆ ಅವ್ರಿಗೆಲ್ಲ ಜಾಸ್ತಿ ಥಿಂಕಿಂಗ್ ಟೈಮ್ ಹೇಳ್ಬೋದು. ಫನ್ನಿ ಆನ್ಸರ್ಸ್. ಚಾಕ್ಲೇಟ್ ಅಲ್ಲ, ಬೆಸ್ಟ್ ಆಕ್ಟರ್ ಚಾಕ್ಲೇಟ್ ರಾಂಗ್ ಆನ್ಸರ್ ತಲೆ ಬೇಕು ನಿಮಗೆ. ನಾನು ಆಕ್ಟರ್ ಕೇಳಿದ್ದೆ, ಅದ್ರ ಸ್ವಲ್ಪ ಕ್ಯಾಟಗರಿ ಹೇಳ್ಬೇಕು. ಪ್ರೆಷರ್ ಆಗ್ತಿದೆ. ಇದು ಸರಿ ಇಲ್ಲ ಸರ್. ನೆಕ್ಸ್ಟ್ ಎಲಿಫೆಂಟ್ ವಿಸ್ಪರರಲ್ಲಿ ಇದು ಎಲಿಫೆಂಟ್ ಥಿಂಕ್ ಮಾಡಿ ಹೇಳ್ಬಿಟ್ರು. ಈ ತರ ಎಲ್ಲ ಆನ್ಸರ್ ಇದು ಗೊತ್ತಿರ್ಲಿಲ್ಲ. ಅಲ್ಲ, ಬೇಗ ಹೇಳ್ಬೇಕು. ನೀನ್ ತುಂಬಾ ಬೆಸ್ಟ್ ಆಕ್ಟರ್ ಆಕ್ಚುಲಿ ನಾವ್ ಇವ್ರ ಬಗ್ಗೆ ಹೇಳ್ಬೇಕು, ಅದಕ್ಕೆ ಅದನ್ನ ಯೂಸ್ ಮಾಡ್ಕೋತಾ ಇದೀವಿ. ನಮ್ DOP ಸಿದ್ಧಾರ್ಥ್ ಅಮೇಜಿಂಗ್ DOP, ಬಟ್ ಐ ಡೋಂಟ್ ನೋ ಅಬೌಟ್ ಆಕ್ಟಿಂಗ್. ನೀವ್ ನೋಡಿರ್ತೀರ ಅವ್ರನ್ನ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಇದಾರೆ. ಇದು ವೆರಿ
ಫ್ರೇಮ್ಸ್ ಎಲ್ಲ ಕಟ್ ಆಗಿದೆ. ಅಮೇಜಿಂಗ್ ಯು. ಬಾಹುಬಲಿ 3 ಹೀರೋ ಯಾರಾಗ್ಬೇಕು? ರಾಂಗ್ ಆನ್ಸರ್ ಅಲ್ಲಿ. ಅಭಯ್. ಯಾಕ್ರಿ? ಈಗ ನಾನು ಇಲ್ಲಿರೋ ಬಿಟ್ಟು ಹೇಳ್ಬೇಕಪ್ಪ, ಇದೆಲ್ಲ ಮೋಸ. ನೀವು ಇಲ್ಲ ಇಲ್ಲಿರೋ ನನ್ನ ಬಿಟ್ಟು. ಓಕೆ ಹೇಳಿ. ನಾನು ಹೀರೋಯಿನ್ ಕೇಳಿಲ್ಲ, ಶಿವಗಾಮಿ ಕೇಳಿಲ್ಲ, ರಿಪ್ಲೇಸ್ಮೆಂಟ್ ಕೇಳಿಲ್ಲ. ಬಾಹುಬಲಿ 3 ಹೀರೋ ಯಾರಾಗ್ಬೇಕು? ಪಕ್ಕದ ಅನ್ಸಬಹುದು. ನಮ್ಮಪ್ಪ. ನೀವ್ ಹೇಳ್ಬೇಕಾ? ಬಾಹುಬಲಿ 3 ಹೀರೋ ಬೇಡ. ಹೇಳಿ. ಅಮರೇಂದ್ರ ಬಾಹುಬಲಿ. ಯಾರಾದ್ರೂ ಹೆಸರು ಹೇಳ್ಬೇಕಪ್ಪ. ಅಮರೇಂದ್ರ ಬಾಹುಬಲಿ. ಅವ್ರು ಇಲ್ವಲ್ಲ, ಮಾಡಂಗಿಲ್ಲ, ಆನ್ಸರ್ ಹೇಳ್ಬೇಕು. ಬಾಹುಬಲಿ 3 ಹೀರೋ ಹೇಳ್ತೀನಿ. ಆಕಾಶ್. ಮತ್ತೆ ಹೀರೋ ಹೇಳಂಗಿಲ್ಲ. ಅಲ್ಲಲ್ಲ, ಅವನ್ನ ಕೇಳಿ ಅಂತ ಕೇಳ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ. ಇನ್ನು ನಿಮ್ಗೆ ರಾಜಮೌಳಿ ಅವರೇ ಮಾಡ್ಬೋದು, ಕಲ್ಕಿಲು ಚೆನ್ನಾಗಿ ಮಾಡಿದ್ದಾರೆ, ಅವರೇ ಮಾಡ್ಬೋದು. ನೀವ್ ಹೇಳಿ. ಅದ್ಯಾವ್ದು ಮನೆ? ಓಕೆ, ನೀವ್ ಹೇಳಿಲ್ಲ, ನೀವ್ ಬೇರೆ ಹೇಳ್ಬೇಕು. ನಿಜ ಕಷ್ಟಕ್ಕೆ ಸಿಕ್ಕಾಕ್ತಿರ. ಟ್ರೋಲ್ ಆಗೋದಲ್ಲ ಯೋಚನೆ, ಏನ್ ಉತ್ತರ ಕೊಡೋದು ಅನ್ನೋದೇ ಪ್ರಶ್ನೆ. ಅಯ್ಯೋ ಅದಲ್ವಾ, ಅದೇ ನಂಗೆ ಏನ್ ಗೊತ್ತಾ, ತಲೆ ಓಡ್ತಾನೆ ಇಲ್ಲ ಅಂತಾರೆ ಗೊತ್ತಾ, ಹಂಗಾಗಿದೆ. ತಡೀರಿ ಹೇಳಿ. ಅದು ಬೇರೆ ಇದೆಯಾ? ಮತ್ತೆ ಅವಾಗ ಎಲಿಫೆಂಟ್ ಅಂತ ಹೇಳಿದ್ರಲ್ಲ, ಅದು ಅದಿರ ತಂಗಿರು. ಅದೇ ಹೀರೋ, ಅದೇ ಸಾಂಗ್ಸಲ್ಲಿ ಹೀರೋ. ಯಾರ್ ಬೇಕಾದ್ರೂ ಕೂರ್ಸ್ಕೊಳ್ಳಿ, ಎಲಿಫೆಂಟ್ ಹೀರೋ. ಡಿಫಿಕಲ್ಟ್ ಇದೆಯಪ್ಪ. ಸಿಎಂ ಆಫ್ ಕರ್ನಾಟಕ. ಕರೆಕ್ಟ್ ಆನ್ಸರ್ ಹೇಳಿ. ಸಿಎಂ ಆಫ್ ಕರ್ನಾಟಕ ರಾಂಗ್ ಆನ್ಸರ್ ಓನ್ಲಿ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಮುಖ್ಯಮಂತ್ರಿ. ಆಕ್ಚುಲಿ ಆಶಿತ್ ಅವ್ರು ಆಗ್ಬೋದು. ಕರೆಕ್ಟ್ ಆಗಿ ಸ್ವಲ್ಪ ಚೇಂಜಸ್ ಆದ್ರೆ ಈಗ ನೀವ್ ಹೇಳಿ. ಈಗಿರೋರು ಯಾರು ಅಂತ ರಾಂಗ್ ಆನ್ಸರ್ ಓನ್ಲಿ. ಓ ಎಸ್, ಡಬ್ಬುಗುಡಿ ಮುರಳಿ ಕೃಷ್ಣ ಅವರು ನಮಗೆ ಅವರೇ ಸಿಎಂ ಆಫ್ ಕರ್ನಾಟಕ, ನಮ್ ಚೀಫ್ ಮಿನಿಸ್ಟರ್ ಅವರೇ. ಸಿಂಟೆಕ್ಸ್ ಇದೆಯಾ? ಗೊತ್ತಿಲ್ಲ, ಅವ್ರ ಕನ್ನಡ ಬರಲ್ಲ. ಸೊ ಪೂರ್ಣಣ್ಣ. ವಾ, ಹೇಳಿದ್ರು. ಪೂರ್ಣಚಂದ್ರ ಮೈಸೂರು. ಓಕೆ. ಫೇವರೇಟ್ ಸ್ಪಾಟ್ ಕರ್ನಾಟಕ? ಸ್ಪಾಟ್ ಇನ್ ಕರ್ನಾಟಕ? ಎನಿ ಗಾರ್ಬೇಜ್ ಸ್ಪಾಟ್. ಫೇವರೇಟ್ ಸ್ಪಾಟ್. ಬಾ, ಸೂಪರ್. ನೆಕ್ಸ್ಟ್ ನಾವ್ ಇದು ಹೇಳ್ಬೋದಾ? ನೀವ್ ರಾಂಗ್ ಆನ್ಸರ್ ಏನಾದ್ರು ಹೇಳಿ, ನನ್ನ ಹೆಸರು ಬಿಟ್ಟು. ಫೇವರೇಟ್ ಸ್ಪಾಟ್ ಫೇವರೇಟ್ ಇವ್ರು ರೆಡಿ ಇದಾರೆ, ಇವ್ರು ಕೇಳಿ. ನೀವು ರೆಡಿ ಇರ್ಬೇಕಷ್ಟೇ. ಸಿಲ್ಕ್ ಬೋರ್ಡ್ ಸಿಗ್ನಲ್. ವೆರಿ ಗುಡ್. ಸಿಲ್ಕ್ ಬೋರ್ಡ್ ಸಿಗ್ನಲ್ ಹೇಳಿ. ಇದು ಮೆಟ್ರೋ, ಕೆಂಪೇಗೌಡ ಮೆಟ್ರೋ ಸ್ಟೇಷನ್. ಫೇವರೇಟ್ ಸ್ಪಾಟ್. ಹಾ, ಹೌದು. ನಮ್ಮ ಆಫೀಸ್, ನಮ್ಮ ಕೆಲಸ ಇರುತ್ತಲ್ಲ, ಅದಕ್ಕೆ ತುಂಬಾ ಫೇವರೇಟ್. ಅವ್ರು ಹೇಳಿರ್ತಾರ, ಇವ್ರು ಹೇಳಿರ್ತಾರ, ಅವ್ರು ಹೇಳಿರ್ತಾರ. ಇನ್ನು ತುಂಬಾ ಕ್ವಶನ್ ಕೇಳಲ್ಲ ಅಂದ್ರೆ ಫೇವರೇಟ್ ಮೂವಿ. ಫೇವರೇಟ್ ಮೂವಿ ರಾಂಗ್ ಆನ್ಸರ್. There's a movie called The Room. It's a parody of a parody. It's a funny movie. ಫೇವರೇಟ್ ಮೂವಿ ಯೋಚನೆ ಮಾಡ್ತೀವಿ. I'm sure you have one.
ಇವತ್ತೇ ಹೇಳ್ಬೇಕು, ಈಗಲೇ ಹೇಳ್ಬೇಕು. ನೋಡಿ ನಾನು ಹೇಗೆ ಕಟ್ ಅಂತ ಹೇಳ್ಬೋದು. ಹೌದೌದು. ಬಟ್ ಆ ಪ್ರೋಗ್ರಾಮ್ ಇದಲ್ಲ. ಸೊ ಇಟ್ಸ್ ಕೊಬ್ಬರಿ ಮಿಟ್ಟ ಅಂತ ಒಂದು ತೆಲುಗು. ಕೊಬ್ಬರಿ ಬಿಟ್ಟ, ಕೊಬ್ಬರಿ ಮಿಟ್ಟ ಮಿಟ್ಟ. ಸಂಪೂರ್ಣೇಶ್ ಬಾಬು ಅಂತ ನೋಡಿರ್ತಾರೆ. ಹೃದಯ ಕಲೆಯಂ ಅದ್ರಲ್ಲಿ ಆ ಹಾರ್ಟು. ಇಂಟರ್ವ್ಯೂಸ್ ನೋಡಲ್ಲ, ತೆಲುಗು ಇಂಟರ್ವ್ಯೂ ಅಲ್ಲ. ಇಬ್ರು ಡೈರೆಕ್ಟರ್ ಕೂತ್ಕೊಂಡ್ರೆ ಹಿಂಗೆ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಹೌದು, ಇಂಡಿಯನ್ ಫಿಲ್ಮ್. ಅದು ಹೆಸರು ಗೊತ್ತಿಲ್ಲ. ಲೆಜೆಂಡ್ ಪ್ರೊಡ್ಯೂಸ್ ಮಾಡ್ಬೋದು ನಮ್ಗೆ ಸುಮ್ಮನೆ. ಅಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೀರಾ? ಫೇವ್ರೆಟ್ ಫುಡ್ ಹಲಸಿದನ್ನ. ನಿಮ್ಮ ಆನ್ಸರ್ ಮೀಟರ್ ಹೇಳ್ಬೋದಿತ್ತು. ಮೀಟರ್ ಹೇಳ್ಬೋದು. ಇಲ್ಲ, ಅದು ಹೇಗೆ ಅವರು ತಿನ್ನಲ್ಲ. ಸೊ ಅದು ರಾಂಗ್ ಆನ್ಸರ್. ಹಂಗಲ್ಲ, ನೀವು ಹೆಂಗೆ ರಾಂಗ್ ಆನ್ಸರ್ ಅಂದ್ರೆ ಕಲ್ಲು ಅಂತ ಹೇಳ್ಬೇಕು. ಬಟ್ ಹಲಸಿದನ್ನ ಯಾರು ತಿನ್ನಕ್ಕಾಗಲ್ಲ ಪಾಪ. ರಾಂಗ್ ಆನ್ಸರ್. ಹಲಸಿನ ಎಲ್ಲರೂ ತಿನ್ಬೋದಲ್ಲ, ಹೇಗೆ ಹಲಸಿನ ಹಣ್ಣು ತಿನ್ನಲ್ವಾ? ಹಲಸಿನ ಹಣ್ಣಲ್ಲ, ಹಲಸಿದ ಅನ್ನ ಹಾಳಾಗಿರೋ ಅನ್ನ. ಓಕೆ, ಅದನ್ನ ತಿನ್ನೋರು ಇದ್ದಾರೆ. ಇದು ನಮ್ದು ಇದೆಯಲ್ಲ ಪೋಸ್ಟರ್. ಮಣ್ಣು ಆಕ್ಚುಲಿ ಚೆನ್ನಾಗಿರೋದು. ತಟ್ಟೆ ತಿನ್ಬಿಡ್ತೀರಾ? ಆಯ್ತು ಬಿಡಿ ಸರ್, ನಿಮ್ಮ ಬಕಸೂರು ವಂಶದವರು. ಫೇವ್ರೆಟ್ ಸಿಂಗರ್? ನನಗೆ ಒಂದು ಗೊತ್ತು, ಮತ್ತೆ ನಂದಮೂರಿ ಬಾಲಕೃಷ್ಣ. ಫೇವ್ರೆಟ್ ಸಿಂಗರ್ ಅಲ್ಲ, ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿರೋರ ಬಗ್ಗೆ ಹೇಳ್ಬೋದು. ಅದಕ್ಕೆ ಇಂಡಸ್ಟ್ರಿ ಆನ್ಸರ್ ಮಾಡ್ತಿಲ್ಲ. ಫೇವ್ರೆಟ್ ಸಿಂಗರ್ ಇದ್ ಹೇಳ್ಬೋದಾ? ಹೇಳ್ಬಿಟ್ಟು ಟ್ರೈ ಹೇಳಿಲ್ಲ. ನರೇಂದ್ರ ಮೋದಿ ಅವರು. ಆತರ ರಾಂಗ್ ಆನ್ಸರ್ ಹೇಳ್ಬೋದು. ನೀವು ಹೇಳಂಗೆ ಇಲ್ಲ ಮೇಡಮ್. ಸಿಂಗಿಂಗ್ ಅಲ್ಲಿ ಹೇಳ್ಬೋದು. ಇಲ್ಲ, ನಾನೇ ನನ್ನ ಫೇವ್ರೆಟ್. ಇಲ್ಲ, ಬೇರೆ ಏನಾದ್ರು ಹೇಳ್ಬೋದು. ಹೇಳಲ್ವಾ? ಅದೇ ನಾನು ನನ್ನ ಹೆಸರು ಶ್ರುತಿ. ಕ್ಯಾರೆಕ್ಟರ್ ಬಟ್ ಒಂಚೂರು ಶ್ರುತಿ. ಫೇವ್ರೆಟ್ ಗಾಸಿಪ್ ಕೇಳಿದ್ದು ಈ ವರ್ಷದಲ್ಲಿ ತಪ್ಪಂದ ರಾಂಗ್ ಆನ್ಸರ್. ಫೇವ್ರೆಟ್ ರಾಂಗ್ ಆನ್ಸರ್ ಅಲ್ವಾ? ಫೇವ್ರೆಟ್ ಗಾಸಿಪ್ ಹೇಳಿದ್ರು ಅಂದ್ರೆ ಫೇವ್ರೆಟ್ ಗಾಸಿಪ್ ನಾನು ಕೇಳಿದ್ದು ಫ್ಯಾಮಿಲಿ ಮೆಂಬರ್ಸ್ ಹ್ಯೂಜ್ ಹಿಟ್ 50 ಡೇಸ್ ರನ್ ಆಗಿದೆ ಅಂತ. ಅದಾಗಲ್ಲ ಮತ್ತೆ. ಕರ್ನಾಟಕದ ಕ್ರೈಮ್ ನಡೀತಿಲ್ಲ ಅಂತ ಕೇಳ್ಪಟ್ಟೆ. ಹೇಳಿ. ಎಲ್ಲರ ಫ್ಯಾಮಿಲಿಲೂ ಒಂದು ಏನಂದ್ರೆ ಮರ್ಡರ್ ಡ್ರಾಮಾ ನಡೀತಾ ಇದೆ ಅಂತ. ಮರ್ಡರ್ ಡ್ರಾಮಾ. ಓಕೆ ಓಕೆ, ಆನ್ಸರ್ ಕರೆಕ್ಟ್ ಆಗಿಬಿಟ್ರು. ನೀವೇನಾದ್ರು KFL ಬಂದಿದ್ದಲ್ಲ ಬ್ಲಾಕ್ ಬಸ್ಟರ್ ಆಗಿ. ಮೋಸ್ಟ್ ಪಾಪ್ಯುಲರ್ ಡೈಲಾಗ್ ಈ ವರ್ಷದ ಡೈಲಾಗ್? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಯಾವ್ದಾದ್ರು ಡೈಲಾಗ್ ಇರ್ಬೋದು. ದಮ್ಮಿದ್ದಿದೆ ಇಲ್ಲಿ ಬೇಡ. ಏನೇನ ಇಲ್ಲ, ರಿಯಾಕ್ಟ್ ಮಾಡ್ತಿಲ್ಲ. ಸದ್ಯಕ್ಕೆ 10 ಲಕ್ಷ ಅಲ್ಲ, ನೀನ್ 10 ಕೋಟಿ ಕೊಟ್ಟರು ನಾ ಹೇಳಲ್ಲ. ಅದೇ ಡೈಲಾಗ್ ನೀವು ಹೇಳಿ. ಅದೇ ದಮ್ಮಿಲ್ಲಿದೆ ಇಲ್ಲಿ ಬೇಡ. ದಮ್ ಇಲ್ಲಿದೆ ಇಲ್ಲಿ ಬೇಡ. ಓಕೆ, ಹೇಳಿ ಮೇಡಮ್. ಎಷ್ಟು ಡೈಲಾಗ್ ಬರೆದಿದ್ದೀರಾ ನೀವು? ನೀವು ಮಾವಿನ ಹಣ್ಣು ಇಷ್ಟನಾ? ಅಯ್ಯೋ ನಾನು ಆ ಟೈಪ್ ಅಲ್ಲ. ಹಲೋ ಕ್ಯಾಪಿಟಲ್ ಆಫ್ ಕರ್ನಾಟಕ? ಕ್ಯಾಪಿಟಲ್ ಆಫ್ ಕರ್ನಾಟಕ ಡೆನ್ಮಾರ್ಕ್. ಡೆನ್ಮಾರ್ಕ್. ಡೆಲ್ಲಿ. ಡೆಲ್ಲಿ. ನೀವು ಸ್ಕೂಲಿಂದ ಪಾಸ್ ಆಗಿದ್ದೀರಾ? ಇಲ್ಲ. ಓಕೆ.
ಜೋಕ ಜೋಗು ಜೋಗ್ ಜೋಗ್ ಜೋಗು 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 ನಮ್ ಜೋಗು ಜೋಗು ಜೋಗ. ಜೋಗದ ಗಂಡಿ ಗೋವಾ. ಗೋವಾ ಮಾಡ್ತೀರಾ ಸರ್ ನೀವು? ನೀವು ಯೂಸ್ ಮಾಡೋ ಬ್ಯಾಡ್ ವರ್ಡ್ ಓ ಅದೇ ಓ ಬ್ಯಾಡ್ ವರ್ಡ್ ಹೇಳಿ. ಅದೇ ರಾಂಗ್ ಆನ್ಸರ್. ಅದನ್ನೇ ರಾಂಗ್ ಆನ್ಸರ್. ಅದನ್ನ ಬಿಟ್ರೆ ಅದು ನಾನು ಕೇಳಿದ ರಾಂಗ್ ಆನ್ಸರ್. ರಾಂಗ್ ಆನ್ಸರ್ ಹೇಳಿ ಮೇಡಮ್. ಬ್ಯಾಡ್ ವರ್ಡ್. ವಾವ್ ವಾವ್. ಸಕಾಲಾಗಿದ್ರ ಬ್ಯಾಡ್ ವರ್ಡ್. ಬ್ಯಾಡ್ ವರ್ಡ್ ಆಗಲ್ವಾ ಅದು? ಬ್ಯಾಡ್ ವರ್ಡ್ ಅಂದ್ರೆ ಮೆಟ್ಟ ಆಗಲ್ವಾ? ಆಪೋಸಿಟ್ ಇರ್ಬೇಕು ಯಾವಾಗಲೂ. ರಾಂಗ್ ಆನ್ಸರ್ ಅಂದ್ರೆ ಓಕೆ, ಗುಡ್ ವರ್ಡ್. ಸ್ಥಾಪನೆಗೆ ವರ್ಕ್ ಮಾಡಿದ್ರೆ ಅಂತ ಗೊತ್ತೇ. ಚೆನ್ನಾಗಿದ್ದೀರಾ? ಅದು ಬ್ಯಾಡ್ ವರ್ಡ್. ಓಕೆ, ರಾಂಗ್ ಆನ್ಸರ್ ಅಲ್ವಾ? ರಾಂಗ್. ನಮಸ್ಕಾರ. ಓಕೆ, ಫೈನಲಿ ಫ್ಯಾಮಿಲಿ ಡ್ರಾಮಾ ರಿಲೀಸ್ ಆಗ್ತಿದೆ. ನಿಮ್ಮ ಡ್ರಾಮಾ ಥಿಯೇಟರ್ ಬರ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಥಿಯೇಟರ್ ಬಂದ್ ನೋಡಿ. ಥಿಯೇಟರ್ ಬಂದು ಯಾವಾಗ ಬರ್ಬೇಕು? ಇನ್ನೇನು ಅನೌನ್ಸ್ ಮಾಡ್ತೀವಿ. ಜುಲೈಯಲ್ಲಿ ಇರುತ್ತೆ. ಯಾವಾಗಂತ ಅನೌನ್ಸ್ ಮಾಡ್ತೀವಿ. ಏನಕ್ಕೆ ಬರ್ಬೇಕು? ಒಂದು ಸಿನಿಮಾ ನೋಡಕ್ಕ? ಅಲ್ಲ, ಐ ಗೆಸ್ ಈ ತರ ಒಂದು ಜಾನರ್ ನ ಇರ್ಬೋದು ಅಥವಾ ಈ ತರ ಒಂದು ಸ್ಟೋರಿ ಅಥವಾ ಫಿಲ್ಮ್ ಮೇಕಿಂಗ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೀವು ಡೆಫಿನೆಟ್ಲಿ ಥಿಯೇಟರ್ ಬಂದು ನೋಡ್ಬೇಕು. ಬಿಕಾಸ್ ಯು ಶುಡ್ ನಾಟ್ ಮಿಸ್ ದಿಸ್. ಅಷ್ಟೇ. ಬರೀ ಹೇಳಿ ಅಷ್ಟೇ, ಬರೀ ಟಿವಿ ನೋಡೋದಲ್ಲ, ಇನ್ಮೇಲೆ ಥಿಯೇಟರ್ ಆಬ್ವಿಯಸ್ಲಿ ಥಿಯೇಟರ್ ಬಂದು ನೋಡ್ಬೇಕು. ಯಾಕಂದ್ರೆ ಐ ಫೀಲ್ ನಾವೆಲ್ಲ ಒಂದು ಡ್ರೀಮ್ ಅಲ್ಲೇ ತಾನೆ ಶೂಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಅದನ್ನ ನಾವು ಫೈನಲ್ ಕಟ್ ಪ್ರಿಪೇರ್ ಮಾಡೋವರೆಗೂ ಆ ಒಂದು ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ಒಂದು ಡ್ರೀಮ್ ಅಲ್ಲೇ ಮಾಡಿರ್ತೀವಿ. ಸೊ ಅದು ಹಾಳಾಗ್ಬಾರ್ದಂದ್ರೆ ಥಿಯೇಟರ್ಗೆ ಬಂದು ನೋಡಿದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ಕ್ಯಾರೆಕ್ಟರ್ ಸಕ್ಕತ್ತಾಗಿದ್ದಾರೆ, ಮಜಾ ಬರುತ್ತೆ, ಎಲ್ರು ಕೂತ್ಕೊಂಡು ನಗ್ಬೋದು. ಸೊ ಅದಕ್ಕೋಸ್ಕರ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಸ್ ಸರ್. ಆಲ್ಮೋಸ್ಟ್ ಸೇಮ್ ಥಿಂಗ್. ಜೊತೆ ಕುತ್ಕೊಂಡು ನಗಂತ ಸಿನಿಮಾ ಇದೆ. ಒಬ್ರಿಗೆ ಕುತ್ಕೊಂಡು ನಗೋದು ಬೋರಿಂಗ್ ಸ್ವಲ್ಪ. ಸೊ ಎಲ್ಲರೂ ಜೊತೆ ಕುತ್ಕೊಂಡು ನಗೋದು ಆನೆಸ್ಟ್ ಹೇಳ್ಬಿಟ್ರಲ್ಲ ಸರ್. ಸೊ ಅದಕ್ಕೆ ಥಿಯೇಟರ್ ಬಂದು ನೋಡೋದು. ಒಬ್ಬರೇ ಕುತ್ಕೊಂಡು ನೋಡಿದ್ರ ನೀವು? ಡೀಪ್ ಅವನೇ ನೋಡ್ಬೇಕಲ್ವಾ? ಅವ್ರೇ ನೋಡ್ಬೇಕು. ತುಂಬಾ ಡೀಪ್ ಥಿಂಕರ್ ಅನ್ಸುತ್ತೆ ನೀವು. ಇಲ್ಲ, ಅದೇ ದೇವರಿಗೆ ಫ್ಯಾಮಿಲಿ ಅಂಟಿಲ್ಲ ಅಂದ್ರೆ ಅದೇ ಏನೋ ಒಂದು ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ನೀವು ನೋಡಿ. ಓಕೆ ಸರ್, ನಾವು ಆಮೇಲೆ ನೋಡ್ತೀವಿ. ರಿಲೀಸ್ ಅಂತ ಯಾವಾಗ ಕಮಿಂಗ್ ಸೂನ್ ಅಂತ ಹೇಳ್ತೀರಾ? ಜುಲೈಯಲ್ಲೇ ರಿಲೀಸ್ ಆಗುತ್ತೆ. ಇನ್ನೊಂದು 4-5 ಡೇಸ್ ಅನೌನ್ಸ್ ಮಾಡ್ತೀವಿ ರಿಲೀಸ್. ಶೋರ್. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ಯಾಮಿಲಿ ಡ್ರಾಮಾ ತುಂಬಾ ಚೆನ್ನಾಗಿ ಹೋಗಿ ಡ್ರಾಮಾ ಅದ್ಭುತ ಹಿಟ್ ಆಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.